ಫಲಿತಾಂಶ ಬಂದಿದೆ. ಬಿಜೆಪಿಯ ಕರಡಿ ಸಂಗಣ್ಣ ನಿಚ್ಚಳ ಬಹುಮತದಿಂದ ಜಯಭೇರಿ ಬಾರಿಸಿದ್ದಾರೆ. ಬಿಜೆಪಿ ಒಂದು ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. 12,488 ಮತಗಳ ಅಂತರದಿಂದ ಬಿಜೆಪಿಯ ಕರಡಿ ಸಂಗಣ್ಣ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮತ್ತೆ ಮುಖಭಂಗವನ್ನು ಅನುಭವಿಸಿದೆ. ಸಂಗಣ್ಣ ಒಟ್ಟು 60,405 ಮತಗಳನ್ನು ಪಡೆದಿದ್ದಾರೆ. ಕಾಂಗ್ರೆಸ್ಗೆ 47,917 ಮತಗಳು ಸಿಕ್ಕಿದರೆ ಜೆಡಿಎಸ್ಗೆ ದಕ್ಕಿದ್ದು ಕೇವಲ 20,719 ಮತಗಳು ಮಾತ್ರ. ಈ ಒಂದು ಚುನಾವಣೆಯ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ನಡೀತು ಅಂತ ಸಾಮೂಹಿಕ ನಾಯಕತ್ವದಲ್ಲಿ ಜಯಭೇರಿ ಬಾರಿಸ್ತು ಅಂತ ಹೇಳಿದ್ರು ಆರ್ ಅಶೋಕ್ ಅವರು ಮತ್ತು ಈಶ್ವರಪ್ಪನವರು. ಆದರೆ ರೇಣುಕಾಚಾರ್ಯರು ವ್ಯತಿರಿಕ್ತ ಹೇಳಿಕೆಯನ್ನು ನೀಡಿದರು. ಇದು ಯಡಿಯೂರಪ್ಪನವರ ಒಂದು ನಾಯಕತ್ವದಲ್ಲಿ ನಡೆದಂಥ ಚುನಾವಣೆ. ಅವರಿಗೆ ಈ ಒಂದು ಜಯದ ರೂವಾರಿಯಾಗಿದ್ದಾರೆ. ಈ ಒಂದು ಜಯದ ಒಂದು ಫಸಲು ಅವರಿಗೆ ಸಲ್ಲಬೇಕು ಅಂತ ಹೇಳಿದರು. ಓಕೆ, ಗೆಲುವಿನ ಅಭ್ಯರ್ಥಿ ಕರಡಿ ಸಂಗಣ್ಣ ಈಗ ಗವಿಮಠಕ್ಕೆ ಹೋಗ್ತಾ ಇದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವೀಗ ನೋಡೋಣ. ಅಲ್ಲಿ ಫೋನ್ ಮಾಡಿ ಕೇಳೋರಿಗೆ ಬರ್ತಾ ಇದೆ ಅಂತ ಬರ್ತಾರೆ. ಇವು ದೊಡ್ಡ ಕಾಟ ಯಾರು ಇವು ಅಲ್ಲ ಏನ್ರಿ